ಬೆಳಿಗ್ಗೆಯಿಂದ ನಮ್ಮಲ್ಲಿ ನೂರಾರು ಜನ ಸ್ನೇಹಿತರು ಬಂಧುಗಳು ಬಂದು ಶುಭ ಕೋರೋದು. ಆದರೆ ವಾಸವಿ ಮಕ್ಕಳ ಜೊತೆಗೆ ಸಮಯ ಕಳೆಯೋದಿದೆಯಲ್ಲ, ಇದೇ ತುಂಬ ದೊಡ್ಡ ಆನಂದ ಅಂತ ನಾನು ಭಾವಿಸ್ತೇನೆ. ಈ ವಾಸವಿ ಶಾಲೆ ಒಂದೇ ಅಲ್ಲ, ವಾಸವಿ ಜನಾಂಗದ ಹತ್ರನೇ ಈ ಪ್ರೀತಿ ವಿಶ್ವಾಸ ನಾವು ಕಾಣ್ತಾ ಇದ್ದೀವಿ. ಇನ್ನು ಎಷ್ಟು ವರ್ಷ ಬದುಕಿರೋ ಬಿಡ್ದಿರೋ ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳು ಕೂಡ ನಾನು ಹೆಚ್ಚು ಪ್ರೀತಿಯನ್ನು ಸಂಪಾದನೆ ಮಾಡಿ ಅದನ್ನ ಬೇರೆಯವರಿಗೂ ಹಂಚಬೇಕು ಅನ್ನೋ ಸ್ಫೂರ್ತಿ ಇವತ್ತು ನಿಮ್ಮಿಂದ ನನಗೆ ಸಿಕ್ಕಿದೆ. ತಂದೆ ತಾಯಿ ಹುಟ್ಟಿದಂತ ಅಣ್ಣ ತಮ್ಮ ಅಕ್ಕ ತಂಗಿಯರು ಹುಟ್ಟುಹಬ್ಬದ ದಿನ ಏನ್ ನೆನಪು ಮಾಡ್ಕೋಬೇಕು ಅಂತಂದ್ರೆ, ನನ್ನ ಜೊತೆಗೆ ಹುಟ್ಟಿದಂತ ನನ್ನ ಅಕ್ಕ ತಂಗಿಯರ ಪರಿಸ್ಥಿತಿ ಮದುವೆ ಮಾಡ್ಕೊಂಡ್ರು ಕೂಡ ನೆಮ್ಮದಿಯಿಂದ ಇದ್ದಾರ, ಅದನ್ನು ಪ್ರತಿ ಬಾರಿ ಹುಟ್ಟುಹಬ್ಬದ ದಿನ ಇದು ನೆನಪು ಮಾಡ್ಕೋಬೇಕು. ಅವ್ರು ನೆಮ್ಮದಿಯಿಂದ ಇದ್ದಾರೆ ಅಂತಂದ್ರೆ ಅವಾಗ ನಾನು ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಿಂದ ಗಾಳಿ, ಮಳೆ, ನೀರು, ಬೆಂಕಿ ಎಲ್ಲವನ್ನೂ ಪಡೆಯುತ್ತಿಲ್ಲ. ಸಮಾಜಕ್ಕೆ ವಾಪಸ್ ಏನ್ ಕೊಡ್ತೀವಿ? ಯಾರೋ ಬರ್ತಾರೆ, ಅವ್ರಿಗಿನ ಆರೋಗ್ಯ ಸರಿ ಇಲ್ಲ, ಯಾರೋ ಕ್ಯಾನ್ಸರ್ ಅಂತ ಬರ್ತಾರೆ, ಯಾರೋ ಹಾರ್ಟ್ ಪೇಷಂಟ್ ಅಂತ ಬರ್ತಾರೆ, ಅವ್ರಿಗೇನೋ ಅನುಕೂಲ ಮಾಡೋ ಸಾಧ್ಯವಿಲ್ಲ. ಯಾರೋ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೆ ಫೀಸ್ ಇಲ್ಲ ಅಂತ ಬರ್ತಾರೆ. ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಕಷ್ಟ ಅನುಭವಿಸಲ್ಲ, ಸಾಧ್ಯವಾದ ಸ್ವಲ್ಪ ಕಷ್ಟವೂ ಅನುಭವಿಸಿ ಇನ್ನೊಬ್ಬರಿಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡಿದ್ರೆ ಆಗ ನಾನು ಕೂಡ ಮನುಷ್ಯನ ಜೀವನ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದೆ ಅಂತ ಅರ್ಥ. ಆ ದಿಕ್ಕಿನಲ್ಲಿ ಸಮಾಜಕ್ಕೂ ಸ್ವಲ್ಪ ಸೇವೆ ಮಾಡೋಣ. ಯಾವ ಕುಟುಂಬದಲ್ಲಿ ಹುಟ್ಟಿದೀವೋ ಎಲ್ಲರೂ ಕೂಡ ಆನಂದವಾಗಿರಬೇಕು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ, ನೀವೆಲ್ಲರೂ ಕೂಡ ನನ್ನ ತಮ್ಮನ್ನು ಅಕ್ಕ ತಂಗಿಯರು ನನಗೆ ನಾನು ಹುಟ್ಟಿದ ದಿನ ಸಂಭ್ರಮವನ್ನು ನನ್ನ ಜೊತೆ ಹಂಚಿಕೊಂಡಿದ್ದೀರಲ್ಲ, ನೀವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ